राज्य की कांग्रेस सरकार इच्छा शक्ति की कमी के चलते बेतों के बहाने बनाकर आंतरिक आरक्षण लागू करने में देरी की नीति अपना रही है। अगर 31 जुलाई तक आंतरिक आरक्षण लागू नहीं हुआ तो पूर्व मुख्यमंत्री वर्तमान सांसद गोविंद कारजोल और पूर्व केंद्रीय मंत्री ए नारायण स्वामी के नेतृत्व में राज्यव्यापी विरोध प्रदर्शन होगा। मादिगा दंडोर मादिगा आरक्षण संघर्ष समिति के प्रदेश कार्यकारी अध्यक्ष फर्नांडिस इप्पलगांव ने सरकार को चेतावनी दी है। शुक्रवार को शहर के पत्रिका भवन में एक प्रेस मीट में उन्होंने कहा कि मंदा कृष्णा मादिगा के नेतृत्व में हम लगभग 30 सालों से मादिगा समुदाय के लिए आंतरिक आरक्षण की लड़ाई लड़ रहे हैं। हमें और कितना संघर्ष करना होगा। आंतरिक आरक्षण पर सुप्रीम कोर्ट के फैसले के बाद मुख्यमंत्री सिद्धरामैया ने कहा कि वह 40 दिनों के भीतर एक वैज्ञानिक सर्वेक्षण कराएंगे और आंतरिक आरक्षण लागू करेंगे। प्रेस मीट में मादिगा दंडोर मादिगा आरक्षण संघर्ष समिति के उपाध्यक्ष कमलाकर हेगड़े, प्रमुख नेता दयानंद रेकुलगी, जयशील कलवाड़े, हरीश गायकवाड़, प्रवीण फतेहपुर, अब्राहम सूर्यवंशी, शिवराज बीदर, विशाल रेकुलगी, प्रकाश नागोरे उपस्थित थे। केपी न्यूज के कैमरामैन पप्पूराज का कवरेज। देश विदेश और स्थानीय समाचारों के लिए चैनल को लाइक, शेयर और सब्सक्राइब करना ना भूलें। ದಂಡರ ಸುಮಾರು 30 ವರ್ಷದಿಂದ ಹೋರಾಟ ಮಾಡ್ತಾ ಬಂದಿದೆ। ಮಂದಾ ಕೃಷ್ಣ ಮಾದಿಗರ ನಾಯಕತ್ವದಲ್ಲಿ ಈ ಹೋರಾಟದ ಒಂದು ವರ್ಷಗಳ ಹಿಂದೆ ಹೈದರಾಬಾದ್ ಸಿಕಿಂದ್ರಾಬಾದ್ನಲ್ಲಿ ಸುಮಾರು 20 ಲಕ್ಷ ಜನ ಸೇರಿಸಿ ಒಂದು ಮಂದಾ ಕೃಷ್ಣ ಮಾದಿಗರು ದೊಡ್ಡ ಒಂದು ವಿಶ್ವರೂಪ ಸಮಾವೇಶ ಮಾಡಿದರು। ಆ ಕಾರ್ಯಕ್ರಮಕ್ಕೆ ಈ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಯವರು ಬಂದು ಆಗೋತ್ತು ಹೇಳಿದ್ರು, ನಾವು ನಿಮ್ಮ ಜೊತೆ ಇರ್ತೀವಿ ಅಂತೇಳಿ ಹೇಳಿದ ತಕ್ಷಣ ಆಗಸ್ಟ್ 1ನೇ ತಾರೀಕು 2024ರಂದು ಸುಪ್ರೀಂ ಕೋರ್ಟಿನ ಏಳು ಜಡ್ಜಸ್ ಬೆಂಚಿನ ಒಂದು ತೀರ್ಪು ಬಂತು। ಆ ತೀರ್ಪು ಬಂದು ಈ ಆಗಸ್ಟ್ 1ನೇ ತಾರೀಕಿಗೆ 1 ವರ್ಷ ಕಳೆದು ಹೋಗ್ತದೆ। ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಕುಂಟುನೇಪ ಹೇಳ್ಕೊಂಡು ಆಗೋತ್ತು ಹೇಳಿದ್ರು ಅವರು, ನಮಗೆ 40 ದಿವಸ ಟೈಮ್ ಕೊಡಿ, ಎಂಪೆರಿಕಲ್ ಡಾಟಾ ಕಲೆಕ್ಟ್ ಮಾಡಿ ನಾವು ವೈಜ್ಞಾನಿಕವಾದ ಒಂದು ಸಮೀಕ್ಷೆ ಮಾಡಿ ಒಳ ಮೀಸಲಾತಿ ಜಾರಿ ಮಾಡ್ತೀವಿ ಅಂತ ಹೇಳಿದ್ರು। 40 ದಿವಸ ಇವತ್ತು 1 ವರ್ಷ ಆಗ್ಲಾಗ ಬಂತು। ಈಗ 1 ಆಗಸ್ಟ್ ಬಂದ್ರೆ ಅದಕ್ಕೆ ಭಾಳ ದುಃಖದ ಸಂಗತಿ ಅದ। ಈ ಸಿದ್ದರಾಮಯ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಮಾದಿಗರ ಓಟ್ ತಗೊಂಬ ಸಲುವಾಗಿ ತನ್ನ ಪ್ರಣಾಳಿಕೆಯಲ್ಲಿ ಮ್ಯಾನಿಫೆಸ್ಟೋದಲ್ಲಿ ಹಾಕೋತು, ನಮ್ಮ ಸರ್ಕಾರ ಬಂದ ತಕ್ಷಣ ಮೊದಲನೇ ಸಂಪುಟದಲ್ಲಿ ಒಳ ಮೀಸಲಾತಿ ಜಾರಿ ಮಾಡ್ತೀವಿ ಅಂಥೇಳಿ। ಆದರೂ ಕೂಡ ಕುಂಟನೇಪ ಹೇಳ್ಕೊಂಡು ಸಿದ್ದರಾಮಯ್ಯ, SC ಮಾದೇವಪ್ಪರು ನಾವು ಜಾತಿ ಜನಗಣತಿ ಸಮೀಕ್ಷೆ ಮಾಡ್ತೀವಿ ಅಂಥೇಳಿ 4 ತಿಂಗಳ ಕಾಲಹರಣ ಮಾಡ್ತಿದ್ರೆ ನಮಗೆ ಜಾತಿ ಸಮೀಕ್ಷೆ ಬೇಕಾಗಿದ್ದಿಲ್ಲ, ಜನಗಣತಿ ಸಮೀಕ್ಷೆನೂ ಬೇಕಾಗಿಲ್ಲ। ಯಾವ ರಾಜ್ಯದಲ್ಲಿ ಎಂಪೆರಿಕಲ್ ಡಾಟಾ ಇದೆ ಅಲ್ಲಿ ತೊಗೊಂಡು ಮಾಡ್ಬೋದು ಅಂತೇಳಿ ಸುಪ್ರೀಂ ಕೋರ್ಟ್ ಆದೇಶ ಮಾಡಿತ್ತು। ಆದರೂ ಕೂಡ ನೆಪ ಹೇಳ್ಕೊಂಡು ಸಮೀಕ್ಷೆ ಮಾಡ್ತೀವಿ ಅಂತೇಳಿ 4 ತಿಂಗಳ ಕಾಲಹರಣ ಮಾಡಿ ನಾವಂತೂ ಯಾವತ್ತೂ ಸಮೀಕ್ಷೆ ಮಾಡ್ರಿ ಅಂತ ಹೇಳಿದಿಲ್ಲ। ಇಲ್ಲಿ ತನಕ ಕಾಲಹರಣ ಮಾಡಿಕೊಂಡು ಇವಾಗ ಮತ್ತೆ ಹೇಳ್ತಿದಾರೆ ಇನ್ನೂ ದಿವಸ ಮುಗಿತು, ಈಗ ಮೊನ್ನೆ ಮುಗೀತು। ಆದರೂ ಕೂಡ ಮಾಡೋ ಮನಸ್ಥಿತಿ ಸರಿಯಿಲ್ಲ। ಆ ಸಮಾಜದವ್ರು ಒಪ್ತಿಲ್ಲ, ಈ ಸಮಾಜದವ್ರು ಒಪ್ತಿಲ್ಲ ಅಂಥೇಳಿ ಒಂದು ನೆಪ ಹೇಳ್ಕೊಂಡು ಇಲ್ಲಿವರೆಗೆ ತಂದ್ರೆ ಅದಕ್ಕೆ ನಾವು ಈ ಸರ್ಕಾರ ಕೇಳ್ತಾ ಇದ್ದೀವಿ, ನೀವು ಯಾವುದೇ ಸಮಾಜಕ್ಕೆ ಏನು ಕೊಡ್ತೀರಿ ನಮಗೆ ಗೊತ್ತಿಲ್ಲ, ನಮಗೆ 6% ಕೊಟ್ಬಿಟ್ಟು ತಮಿಳ್ನಾಡು ಪ್ರಕಾರ ಯಾವ ಕೊಟ್ಟಿದ್ದಾರೆ ಹಂಗೆ ಕೊಟ್ಬಿಟ್ರೆ ನಮ್ಗೆ ಸಾಕು।